ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ಮೊದಲನೆಯ ಅಧ್ಯಾಯದಲ್ಲಿ ನಗರ ಸಮಾಜದ ಒಂದು ಪರಿಚಯವನ್ನು, ನಗರ ಸಮಾಜ ಅಂದರೇನು, ನಗರ ಸಮಾಜದ ಗುಣಲಕ್ಷಣಗಳು, ಹಾಗೆ ನಗರ ಸಮಾಜದ ಅಧ್ಯಯನದ ಪ್ರಾಮುಖ್ಯತೆಯ ಕುರಿತು ತಿಳಿದುಕೊಂಡಿದ್ದೇವೆ. ನಿಮ್ಮ ಎರಡನೆಯ ಪತ್ರಿಕೆಯಾಗಿರುವಂಥ ಭಾರತದಲ್ಲಿ ನಗರ ಸಮಾಜದ ಎರಡನೆಯ ಘಟಕ ಅಧ್ಯಾಯ ಭಾರತದಲ್ಲಿ ನಗರೀಕರಣ. ಇವತ್ತಿನ ತರಗತಿಯಲ್ಲಿ ಪ್ರಾಸ್ತಾವಿಕವಾಗಿ ನಗರೀಕರಣ ಅಂದರೇನು, ಅದರ ಅರ್ಥ, ವ್ಯಾಖ್ಯೆಯ ಕುರಿತು ಚರ್ಚಿಸೋಣ. Dear students, welcome to sociology class. In first chapter of your second paper, Urban Society in India, the first unit, introduction part. So already we know what is urban society, its meaning, definition, features, types, and the study of the city life. The second unit is urbanization in India. In this unit, today we will discuss introduction part, meaning and definition of urbanization. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಗರೀಕರಣ ಎಂದರೇನು ಅಂತ ನೋಡಿದಾಗ, ಒಂದೇ ಒಂದು ಮಾತಿನಲ್ಲಿ ನಗರೀಕರಣ ಅಂದರೆ ಏನಂತಂದರೆ, ನಗರದ ಜನಸಂಖ್ಯೆಯಲ್ಲಿ ಉಂಟಾಗುವಂತಹ ಹೆಚ್ಚಳವನ್ನು ನಾವು ನಗರೀಕರಣ ಅಂತ ಕರಿತೀವಿ. ನಗರದ ಜನಸಂಖ್ಯೆಯಲ್ಲಿ ಕ್ರಮೇಣವಾಗಿ ವಲಸೆಯ ಮೂಲಕ ಅಥವಾ ಸ್ವಾಭಾವಿಕ ಜನಸಂಖ್ಯೆಯ ಬೆಳವಣಿಗೆಯ ಮೂಲಕ ಒಂದು ನಗರ ಸಮುದಾಯದ ಜನಸಂಖ್ಯೆ ನಿರಂತರವಾಗಿ ಏರುತ್ತಾ ಹೋದರೆ ಅದನ್ನು ನಾವು ನಗರೀಕರಣ ಪ್ರಕ್ರಿಯೆ ಅಂತ ಕರಿತೀವಿ. ಇದು ನಗರ ಮತ್ತು ಪಟ್ಟಣಗಳ ಸ್ಥಾಪನೆಯಲ್ಲಾಗುವಂಥ ಒಂದು ಹೆಚ್ಚಳವನ್ನು ಕೂಡ ಸೂಚಿಸ್ತದೆ. ಈ ಪ್ರಕ್ರಿಯೆಯಲ್ಲಿ ಗ್ರಾಮಗಳು ಪಟ್ಟಣಗಳಾಗಿ, ಪಟ್ಟಣಗಳು ನಗರಗಳಾಗಿ, ನಗರಗಳು ಮಹಾನಗರಗಳಾಗಿ ಮಾರ್ಪಾಡು ಹೊಂದುವಂಥದ್ದನ್ನು ಕಾಣ್ತೀವಿ. ನಗರೀಕರಣವು ಗ್ರಾಮಗಳಿಂದ ನಗರಗಳಿಗೆ ವಲಸೆ ಬಂದ ಜನರ ಮೌಲ್ಯ, ಮನೋಭಾವನೆ ಮತ್ತು ಜೀವನ ಶೈಲಿಗಳಲ್ಲಾಗಿರುವಂಥ ಪರಿವರ್ತನೆಗಳನ್ನು ಸೂಚಿಸ್ತದೆ. ಯಾರು ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಕ್ಕೆ ವಲಸೆ ಬರ್ತಾರ, ಅವರಲ್ಲಿ ಕೆಲವೊಂದು ಬದಲಾವಣೆಗಳು ಏರ್ಪಡುತ್ತವೆ ನಡವಳಿಕೆಗಳಲ್ಲಿ. ಇವರು ನಗರ ಸಮುದಾಯಕ್ಕೆ ವಲಸೆ ಬರೋದರಿಂದ ನಗರದ ಸ್ವರೂಪದಲ್ಲಿ ಕೆಲವೊಂದು ಬದಲಾವಣೆಗಳು ಏರ್ಪಡುತ್ತವೆ. ಒಟ್ಟಾರೆ ಈ ಎಲ್ಲ ಪ್ರಕ್ರಿಯೆಯನ್ನೇ ನಾವು ನಗರೀಕರಣ ಅಂತ ಕರಿತೀವಿ. Dear students, what is urbanization? Generally, urbanization means increase in the city population. When a city increase in their population, either through migration or the natural growth in the population, it is called urbanization. The urbanization suggests what the increase we found in the establishment of cities and towns.
Especially in this process, the villages improves as a towns, and towns converted as a cities, and cities developed as a mega cities or metropolitan cities. The urbanization indicates the changes in the values, attitudes, and the lifestyle of the ruralities, those who are migrated to the cities. Those who are migrate to urban community from rural area, that time they may change their behavior, attitudes, and lifestyle. It is a one factor. When the ruralities migrate to urban community, the nature of the urban or city also change, comes under lot of modification. This process we called urbanization. ನಗರದ ಬೆಳವಣಿಗೆಯು ಎರಡು ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತ ಕಾಣ್ತೀವಿ. ಒಂದು ನಗರ ಬೆಳವಣಿಗೆಯಾಗುವಂಥ ಸಂದರ್ಭದಲ್ಲಿ ಕಾರಣವಾಗುವಂಥ ಎರಡು ಅಂಶಗಳು ಯಾವೆಂದರೆ, ಒಂದು ಜನಸಂಖ್ಯೆಯ ಬೆಳವಣಿಗೆ, ಎರಡನೆಯದ್ದು ಕೈಗಾರೀಕರಣ. ಜನಸಂಖ್ಯೆಯ ಬೆಳವಣಿಗೆಯನ್ನು ತೆಗೆದುಕೊಂಡಾಗ ಒಂದು ನಗರ ನಿರಂತರವಾಗಿ ತನ್ನ ಜನಸಂಖ್ಯೆಯಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದೆ ಅಂತಂದರೆ ಅದು ಸ್ವಾಭಾವಿಕ ಜನಸಂಖ್ಯೆಯನ್ನು, ಈ ಮೊದಲು ನಗರ ಪ್ರದೇಶದಲ್ಲಿದ್ದಂಥ ಜನಸಂಖ್ಯೆಯಲ್ಲಾಗುವ ಬದಲಾವಣೆ ಅಥವಾ ಬೆಳವಣಿಗೆ, ನ್ಯಾಚುರಲ್ ಬರ್ತ್ ರೇಟ್, ಸಹಜ ಜನನದ ಮೂಲಕ ಜನನ ಪ್ರಮಾಣದಲ್ಲಾಗುವಂಥ ಹೆಚ್ಚಳ ನಗರದ ಸಹಜ ಸ್ವಾಭಾವಿಕ ಜನಸಂಖ್ಯೆಯ ಬೆಳವಣಿಗೆ. ಇನ್ನೊಂದೆಡೆ ನಗರದ ಜನಸಂಖ್ಯೆಯಲ್ಲಿ ಬದಲಾವಣೆ ಅಥವಾ ಬೆಳವಣಿಗೆ ಆಗಲಿಕ್ಕೆ ಪೂರಕವಾಗಿರುವಂಥದ್ದು ವಲಸೆ. ಗ್ರಾಮೀಣ ಪ್ರದೇಶದಿಂದ ನಗರಾಭಿಮುಖ ವಲಸೆ ಅನ್ನುವಂಥದ್ದು ನಿರಂತರವಾಗಿ ಏರ್ಪಡುವಂಥದ್ದು ನಗರ ಬೆಳವಣಿಗೆಯ ಮೇಲೆ ಪ್ರಮುಖ ಕಾರಣವಾಗುತ್ತದೆ ಅಥವಾ ಬೆಳವಣಿಗೆಯ ಅಂಶಗಳಲ್ಲಿ ಒಂದಾಗಿದೆ. ಒಂದೆಡೆ ನಗರದ ಜನಸಂಖ್ಯೆಯ ಬೆಳವಣಿಗೆ ಹೆಚ್ಚಿಗೆ ಆಗ್ತಾ ಹೋದ ಹಾಗೆ ಇನ್ನೊಂದು ನಗರದ ಬೆಳವಣಿಗೆ ಅವಲಂಬಿತವಾಗಿರುವಂಥದ್ದು ಕೈಗಾರೀಕರಣದ ಮೂಲಕ. ಯಾವ ನಗರವು ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದುತ್ತದೆಯೋ ಅಥವಾ ಕೈಗಾರಿಕೆಗಳ ಸ್ಥಾಪನೆಯ ಕೇಂದ್ರ ಬಿಂದುವಾಗುತ್ತದೆಯೋ ಅದು ತೀವ್ರ ನಗರೀಕರಣದ ಪ್ರಕ್ರಿಯೆಗೆ ಒಳಪಡುತ್ತದೆ ಅಥವಾ ನಗರದ ಬೆಳವಣಿಗೆಗೆ ಒಳಪಡುತ್ತದೆ. ಕೈಗಾರಿಕೆಗಳು ಹಲವಾರು ಉದ್ಯೋಗಾವಕಾಶಗಳನ್ನು, ಸೌಲಭ್ಯಗಳನ್ನು ನೀಡುವುದರಿಂದ ಕ್ರಮೇಣವಾಗಿ ಪಟ್ಟಣಗಳು ಅಥವಾ ನಗರಗಳು ಮಹಾನಗರಗಳಾಗಿ ಬೆಳವಣಿಗೆ ಹೊಂದುವುದು ಸಹಜ. ಹೀಗಾಗಿ ಒಂದು ನಗರದ ಬೆಳವಣಿಗೆಯು ನಗರದ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಕೈಗಾರೀಕರಣದ ಮೇಲೆ ಅವಲಂಬಿತವಾಗಿದೆ. ಈ ನಗರೀಕರಣ ಪ್ರಕ್ರಿಯೆಯು ಒಂದು ನಿಧಾನ ಮತ್ತು ನಿರಂತರ ಪ್ರಕ್ರಿಯೆ ಅಂತ ಕರಿತೀವಿ. ಇದು ನಿರಂತರವಾಗಿ ನಿಧಾನಗತಿಯಲ್ಲಿ ಪರಿವರ್ತನೆಯನ್ನು, ಮಾರ್ಪಾಡುಗಳನ್ನು ತನ್ನಲ್ಲಿ ಹೊಂದುತ್ತಾನೆ ಇರುತ್ತದೆ. ಇಂಥ ಪ್ರಕ್ರಿಯೆಯಲ್ಲಿ ಎಷ್ಟೋ ಗ್ರಾಮಗಳು ಮತ್ತು ಪಟ್ಟಣಗಳು ನಗರಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಜನಸಂಖ್ಯೆಯ ಬೆಳವಣಿಗೆಯಿಂದಾಗಿ ಅವು ತಮ್ಮ ನಮೂನೆಗಳಲ್ಲಿ, ತಮ್ಮ ಮಾದರಿಗಳಲ್ಲಿ ಪರಿವರ್ತನೆಗಳನ್ನು ಪಡೆದುಕೊಳ್ಳುತ್ತಾನೆ ಹೋಗುತ್ತವೆ. Dear students, the growth of city depends upon two factors or two main causes always support to the growth of the cities which help to the process of urbanization. One is the growth of
population, and second one is the industrialization. Here the first factor, the growth of population is always a supporting factor the growth of the city, or what the changes takes place in the nature of city because of the growth of population. Among the growth of population, the two things, one is the natural increase in the city population through the increase in the birth rate. When birth rate increase, automatically it helps to growth of population in urban communities. Second thing is, which city receive migrates those who are came from rural communities. It means migration. Migration is also another one thing which always help to the growth of population in cities. It means the growth of population, it is a main factor which helps to growth of city. Second one, industrialization. Which cities became as a center point of industries, or which cities got more importance to the establishment of cities. They always provide job opportunities and other opportunities, trade and business, communication, other facilities. They provide a good life to the people. This industrialization process always helps to growth of city, and which cities had more number of industries, they are always under over urbanization. They must and should come to the process of urbanization. And urbanization, it is a slow and continuous process. It is always going on process, and it is a very slow. In some places it is a very fast, but it is a very slow and continue process. Especially in this process, the villages and towns modified as a cities. They converted as a big cities because of having more population, and they always growing in almost all the sections of city life. ನಗರೀಕರಣ ಅಂದ್ರೆ ಏನು ಅಂತ ಇಲ್ಲಿ ಎರಡು ವ್ಯಾಖ್ಯಾನಗಳನ್ನು ನೋಡುವುದರ ಮೂಲಕ ನಾವು ನಗರೀಕರಣ ಅಂದ್ರೆ ಏನು ಅಂತ ತಿಳಿದುಕೊಳ್ಳಬಹುದು. ಒಂದು, ದಿ ಪೆಂಗ್ವಿನ್ ಡಿಕ್ಷನರಿ ಆಫ್ ಸೋಶಿಯಾಲಜಿ ಪ್ರಕಾರ ನಿರ್ದಿಷ್ಟ ಗಾತ್ರವನ್ನು ಹೊಂದಿರುವ ದೇಶದ ನಗರ ಕೇಂದ್ರಗಳಲ್ಲಿನ ಜನಸಂಖ್ಯೆಯ ಹೆಚ್ಚಳವೇ ನಗರೀಕರಣ. ಈ ವ್ಯಾಖ್ಯಾನದ ಪ್ರಕಾರ ನಗರೀಕರಣ ಅಂತಂದರೆ ಜನಸಂಖ್ಯೆಯ ಹೆಚ್ಚಳ. ಈ ಜನಸಂಖ್ಯೆಯ ಹೆಚ್ಚಳವನ್ನು ನಾವು ಎಲ್ಲಿ ಕಾಣ್ತೀವಿ ಅಂತಂದರೆ, ದೇಶದ ಕೆಲವೊಂದು ಪ್ರಮುಖ ನಗರಗಳಲ್ಲಿ. ಅವು ಈ ಮೊದಲು ಒಂದು ನಿರ್ದಿಷ್ಟ ಗಾತ್ರವನ್ನು ಹೊಂದಿರ್ತವೆ. ನಿರಂತರ ಜನಸಂಖ್ಯೆಯ ಹೆಚ್ಚಳದಿಂದಾಗಿ ಅವುಗಳು ತಮ್ಮ ಗಾತ್ರದಲ್ಲಿ, ವ್ಯಾಪ್ತಿಯಲ್ಲಿ, ಜನಸಂಖ್ಯೆಯಲ್ಲಿ ಹೆಚ್ಚಳವನ್ನು ಹೊಂದುತ್ತವೆ. ಇಂಥ ಒಂದು ಪ್ರಕ್ರಿಯೆಯನ್ನು ನಾವು ನಗರೀಕರಣ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದ ಪೆಂಗ್ವಿನ್ ಡಿಕ್ಷನರಿ ಆಫ್ ಸೋಶಿಯಾಲಜಿ, ವಾಟ್ ಈಸ್ ಅರ್ಬನೈಜೇಷನ್? Urbanization refers properly to a growth in the proportion of a country's population living in under centers of a particular size.
According to this definition, urbanization is nothing but it is increase of population in cities. Those cities are the center point of the country and they have a particular size. If they have more population continuously, they come under the process of growth or the increase in the size. The growth of population or increase in the size of the city is called urbanization. ಇನ್ನೊಂದು ನಗರೀಕರಣ ಅಂತಂದರೆ ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೋಷಿಯಾಲಜಿ ಪ್ರಕಾರ ನಗರಗಳು ರೂಪುಗೊಳ್ಳುವಿಕೆಯನ್ನು ನಗರೀಕರಣ ಎನ್ನುವರು. ಸರಳವಾಗಿ ಒಂದೇ ಮಾತಿನಲ್ಲಿ ಹೇಳಿದರೆ ನಗರಗಳು ರೂಪುಗೊಳ್ಳುವಿಕೆಯನ್ನು ನಗರೀಕರಣ ಎನ್ನುವರು. ನಗರಗಳು ರೂಪುಗೊಳ್ಳುವುದು ಸ್ಥಾಪನೆಗೊಳ್ಳುವಂಥದ್ದು ಆಲ್ರೆಡಿ ಹೇಳಿರುವ ಹಾಗೆ ಎರಡು ಅಂಶಗಳ ಮೇಲೆ, ಒಂದು ಜನಸಂಖ್ಯೆಯ ಬೆಳವಣಿಗೆಯ ಮೂಲಕ, ಇನ್ನೊಂದು ಕೈಗಾರೀಕರಣದ ಮೂಲಕ. ಸೊ ಈ ಥರ ಜನಸಂಖ್ಯೆ, ಕೈಗಾರೀಕರಣ, ವಲಸೆಯಂಥ ಅಂಶಗಳ ಮೂಲಕ ನಗರಗಳು ತಮ್ಮ ರೂಪಗಳಲ್ಲಿ ಮಾರ್ಪಾಡುವಿಕೆಯನ್ನು ಹೊಂದುವಂಥದ್ದನ್ನು, ವಿಭಿನ್ನ ತಮ್ಮ ಗಾತ್ರ ವ್ಯಾಪ್ತಿಯಲ್ಲಿ ರೂಪಗಳನ್ನು ಪಡೆದುಕೊಳ್ಳುವಿಕೆಯನ್ನು ನಗರೀಕರಣ ಎನ್ನುವರು. ಅಕಾರ್ಡಿಂಗ್ ಟು Oxford Dictionary of Sociology, urbanization refers to city formation. It defined very simply, urbanization is nothing but it is a city formation. Especially in the process of city formation, already I told two factors played most important role. One is the growth of population and second one is the industrialization. With the help of growth of population, industrialization, trade and business or other aspect, if a city change in their size, in the density, in their population, it is called urbanization. It means it is an formation, it is an construction, it is an creation of city what they have before size or nature, when it take a lot of increase or changes in their nature or size. It is called the process of urbanization. ಒಟ್ಟಿನಲ್ಲಿ ನಗರೀಕರಣ ಅಂತಂದರೆ ನಾಗರಿಕ ಮೌಲ್ಯಗಳು ಹರಡುವುದಕ್ಕೆ, ನಡವಳಿಕೆಯ ನಮೂನೆಗಳು ಬದಲಾಗುವುದಕ್ಕೆ ಮತ್ತು ನಗರಾಭಿಮುಖ ವಲಸೆಯ ಪ್ರಕ್ರಿಯೆಯನ್ನು ನಾವು ನಗರೀಕರಣ ಅಂತ ಕರಿತೀವಿ. ನಗರೀಕರಣ ಅಂದರೆ ಒಂದು ಏನಂತ ಹೇಳ್ಬೋದು, ನಾಗರಿಕ ಮೌಲ್ಯಗಳ ಹರಡಿಕೆ. ಅಂದರೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಬರುವುದರ ಮೂಲಕ ಅವರು ತಮ್ಮ ಮೌಲ್ಯಗಳಲ್ಲಿ ಬದಲಾವಣೆಗಳನ್ನುಂಟು ಮಾಡಿಕೊಳ್ಳುವುದು ಸರ್ವೇಸಾಮಾನ್ಯ. ಹಾಗಾಗಿ ಅಲ್ಲಿ ಮೌಲ್ಯಗಳ ಹರಡುವಿಕೆ, ವೈವಿಧ್ಯಮಯವಾಗಿರುವಂಥ ಮೌಲ್ಯಗಳ ಹರಡುವಿಕೆ ಎನ್ನುವಂಥದ್ದು ಎಲ್ಲಿ ಏರ್ಪಡ್ತದೆ ಅದು ನಗರೀಕರಣ. ಹಾಗೆ ಒಂದು ನಗರ ಸಮುದಾಯದಲ್ಲಿ ನಿರಂತರವಾಗಿ ಜನಸಂಖ್ಯೆ ಹೆಚ್ಚಳವಾಗುತ್ತಾ ಹೋದ ಹಾಗೆ ಜನರ ನಡವಳಿಕೆಯಲ್ಲಿ ಏರ್ಪಾಡುಗಳಾಗುವಂಥದ್ದನ್ನು, ಕೆಲವೊಂದು ಬದಲಾವಣೆಗಳಾಗುವಂಥದ್ದನ್ನು ಕಾಣ್ತೀವಿ. ಸೊ ಅಲ್ಲಿ ಪ್ರಾಥಮಿಕ ಸಂಬಂಧಗಳು ಹೋಗಿ ಮಾಧ್ಯಮಿಕ ಸಂಬಂಧಗಳು ಬೆಳೆಯುತ್ತವೆ. ಸೊ ಒಪ್ಪಂದದ ಸಂಬಂಧಗಳು ಬೆಳೀತವೆ. ಸೊ ಈ ಥರ ನಡವಳಿಕೆಯ ನಮೂನೆಗಳು ಒಂದು ನಗರ ಸಮುದಾಯದಲ್ಲಿ ಬದಲಾಗ್ತಾ ಇದ್ದಾವೆ ಅಂತಂದರೆ ಅದೇ ನಗರೀಕರಣ ಅಂತ. ಹಾಗೆ ಯಾವಾಗ ಗ್ರಾಮೀಣ ಪ್ರದೇಶಗಳಿಂದ ನಗರ ಕಡೆಗೆ ಜನ ನಿರಂತರವಾಗಿ ವಲಸೆ ಬರ್ತಾರೆ, ನಗರಾಭಿಮುಖವಾಗಿ ವಲಸೆ ಏರ್ಪಡುವಂಥದ್ದು ಒಂದು ಪ್ರಕ್ರಿಯೆಯನ್ನು ನಗರೀಕರಣ ಅಂತ
ಕರಿಬಹುದು. ಸೊ ಒಂದು ಜನಸಂಖ್ಯೆಯಲ್ಲಿ ಆಗಿರುವಂಥ ಹೆಚ್ಚಳವನ್ನು ನಗರೀಕರಣ ಅಂತ ಕರಿತೀವಿ. ನಗರಾಭಿಮುಖ ವಲಸೆಯ ಪ್ರಕ್ರಿಯೆಯನ್ನು ನಗರೀಕರಣ ಅಂತ ಕರಿತೀವಿ. ನಾಗರಿಕ ಮೌಲ್ಯಗಳು ಹರಡುವಂಥದ್ದನ್ನು ಮತ್ತು ನಡವಳಿಕೆಯ ನಮೂನೆಗಳು ಬದಲಾಗುವಂಥದ್ದನ್ನು ಕೂಡ ನಾವು ನಗರೀಕರಣ ಅಂತ ಕರಿತೀವಿ. ಟೋಟಲಿ urbanization means it is a process of urban migration and to spread of urbanic values and to change the pattern of behavior. So when here the values, urbanic values spread throughout the community, and those who are migrated from the rural communities, they also change in their values. So when a urban community continuously change in their values or spread a different values is called urbanization. And when the changes takes place in the behavior of people, it is also process of urbanization. In the place of primary relationship, the secondary relationship takes place, or contractual relationship exists. So this type of changes in the behavior pattern, it is also urbanization. And also when the people migrated from rural to urban community, it is also called urbanization. You have to remember only urbanization means increase of population in the city, it is one thing, and the urban migration, the process of urban migration is called also urbanization. And when the spread of urbanic values or the changes takes place in the pattern of behavior, this process is also called urbanization. So ಇಷ್ಟು ನಗರೀಕರಣದ ಅರ್ಥ ಮತ್ತು ವ್ಯಾಖ್ಯೆ. ಮುಂದಿನ ಅವಧಿಯಲ್ಲಿ ನಗರೀಕರಣದ ಒಲವುಗಳು ಮತ್ತು ಮಾದರಿಗಳ ಕುರಿತು ಚರ್ಚಿಸೋಣ. In the next class we will discuss the patterns and factors of urbanization. We will discuss in next class. Thank you.